ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ, ನಿಮಗೂ ಅಷ್ಟೇ. ಅಂಡ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ನಮಗೂ ಕೂಡ, ತಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು. ಹೇಳಿ ರಾಜೇಶ್ ಅವರೇ, ನಿಮ್ಮೂರಿನ ಸ್ಪೆಷಾಲಿಟಿ ವಿಶೇಷತೆಗಳ ಬಗ್ಗೆ ನಮ್ಮ ವೇದಿಕೆಯಲ್ಲಿ ಹಂಚ್ಕೊಳ್ಳಿ. ನಮ್ಮೂರು ಮಲೆನಾಡು, ಮಲೆನಾಡಿನ ಹೆಬ್ಬಾಗಿಲು ಶಿರಸಿ ಅಂತ ಬಂದಾಗ್ಲೇ ಒಂದು ಉತ್ತರ ಕನ್ನಡದ ಒಂದು ಪ್ರತಿನಿಧಿ ಅಂತ ಹೇಳಬಹುದು. ಹೌದು ಹೌದು. ಉತ್ತರ ಕನ್ನಡಕ್ಕೆ ಹಲವಾರು ಊರುಗಳು ಸೇರ್ಕೋತವೆ. ಅದರಲ್ಲಿ ಶಿರಸಿ ತುಂಬಾ ಹೆಡ್ ಬ್ರಾಂಚ್ ಅಂತ ಹೇಳ್ಬೋದು. ಆಮೇಲೆ ಕಾರವಾರ. ಸೊ ನಮ್ ಕಡೆ ಚಳಿಯ ವಾತಾವರಣ, ಘಟ್ಟದ ಮೇಲೆ ಕೆಳಗಡೆ ಬಂದ್ರೆ ಕರಾವಳಿ ಬಿಸಿಲು ವಾತಾವರಣ. ಸೊ ಸುತ್ತ ಹಾಗೆ ನೋಡಕ್ ಹೋದ್ರೆ 55 ಮೈಲಿ ನಮಗೆ ಕರಾವಳಿ ಭಾಗ ಆದ್ರೆ, ಇನ್ನು 35 ಮೈಲಿ ನಮ್ಮ ಒಂದು ಮಲೆನಾಡಿನ ಭಾಗ. ಮಲೆನಾಡ ಹೆಣ್ಣ ಮೈ ಬಣ್ಣ, ಆಹಾ. ಆ ಕಾಲದಿಂದನೂ ಮಲೆನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಅದ್ಭುತವಾದಂತ ಸಾಹಿತ್ಯ ಇದ್ದೇ ಇದೆ. ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಮಲೆನಾಡಿನ ಹುಡುಗಿ ನಾನು ಅಂತ ಹೇಳ್ಕೊಳ್ಳೋದಿಕ್ಕೆ? ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಮಲೆನಾಡು ಹುಡುಗಿ, ಚಿಕ್ಕಮಗಳೂರು ಬೆಡಗಿ, ಕಾಫಿ ನಾಡಲ್ಲಿ ಹುಟ್ಟಿರೋದು, ಬೆಳೆದಿದ್ದು, ಸುತ್ತ ಹಸಿರು ಪರಿಸರದಲ್ಲಿ ಬೆಳೆದಿರೋದು. ಸೊ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಅಂಡ್ ನೌ ಐ ಆಮ್ ಇನ್ ಬ್ಯಾಂಗ್ಳೂರ್, ಬಟ್ ಕಂಪ್ಲೀಟ್ಲಿ ನನ್ನ ಸ್ಟಡೀಸ್ ವರ್ಗು ನಾನು ಅಲ್ಲೇ ಬೆಳೆದಿದ್ದು. ಓಕೆ, ಸೊ ಇಟ್ ವಾಸ್ ಸೋ ಗುಡ್. ಈಗ ಒಂದು ಮಲೆನಾಡಿನ ವಿಶೇಷತೆಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು, ಅಲ್ಲಿನ ಪದ್ಧತಿ, ಆಚಾರ ವಿಚಾರ ಒಂಥರ ಸ್ಪೆಷಲ್ ಅಲ್ವಾ? ಅಂದ್ರೆ ಬೇರೆ ಪ್ರಾಂತ್ಯದ, ಕರ್ನಾಟಕದ ಬೇರೆ ಪ್ರಾಂತ್ಯಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಈ ಒಂದು ಸ್ಪೆಷಾಲಿಟಿ ತುಂಬಾ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಒಂದು ಅಲ್ಲಿಯ ಕಲೆ, ಯಕ್ಷಗಾನ ಅನ್ನೋದು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಿಂತ್ಕೊಳ್ಳುತ್ತೆ. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ, ತೆಂಕು ಮತ್ತು ಬಡಗು ಅಂತ 2 ವೈವಿಧ್ಯತೆ ಇದೆ. ಇವನ್ ನಮ್ಮ ನೀನಾಸಂ ಅನ್ನೋಂತ ಒಂದು ಅದ್ಭುತವಾದಂತ ಒಂದು ಸಂಸ್ಥೆ ಇರೋದು ಕೂಡ ಮಲೆನಾಡಲ್ಲೇ. ಮನೆಯ ಪ್ರತಿಯೊಂದು ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಅಂತ ಬಂದಾಗ ತೋಟ, ವ್ಯವಸಾಯ, ಆಮೇಲೆ ಹೆಣ್ಮಕ್ಳು ಅಂತ ಬಂದಾಗ ಅಡಿಗೆ, ಈ ತರದ ವೈವಿಧ್ಯತೆ ನಮ್ಮ ಭಾಗದಲ್ಲಿ ತುಂಬಾನೇ ನಾವು ನೋಡ್ತೀವಿ. ಹಾಗೆ ಬಟ್ಟೆ ಬರೆ ಅಂತ ಬಂದಾಗ ಈ ತರ ಪಂಚೆ, ಶರ್ಟ್, ಶಲ್ಯ, ಅದು ಈ ತರ ನಾನು ಸಿಲ್ಕ್ ಹಾಕೊಂಡಿದ್ದೀನಿ. ಆಕ್ಚುಲಿ ಇದು ರೆಗ್ಯುಲರ್ ಆಗಿ ಕಾಟನ್ ಅಲ್ಲಿ ಪ್ರತಿಯೊಬ್ರು ಮನೇಲೂ ಗಂಡಸರು ಹಾಕೊಂಡು ಹೊರಗಡೆ ಹೋಗ್ಬೇಕಾದ್ರೂ, ಮನೆ ಒಳಗಡೆ ಇರಬೇಕಾದ್ರೂ ಈ ಒಂದು ಅಥೆಂಟಿಸಿಟಿಲೇ ಮೇಂಟೈನ್ ಮಾಡ್ತಾರೆ. ಸೊ ಅದಕ್ಕೆ ನಮಗೊಂಥರ ಅದೊಂದು ಖುಷಿ, ಈ ತರ ಅಟೈರ್ ನಾವು ಹಾಕೊಂಡು ಎಲ್ಲ ಕಡೆ ಓಡಾಡೋದು. ಇನ್ನೊಂದು ನೀವ್ ಹೇಳೋದ್ ಮರತ್ರಿ ಅಂತ ಅನ್ಕೊಳ್ತೀನಿ, ಕವಳ. ಅಯ್ಯೋ, ನಾನು ಅಷ್ಟೇ, ನಂಗೆ ತುಂಬಾ ಇಷ್ಟ ಬೀಡ ಅಂತಂದ್ರೆ. ಅಂದ್ರೆ ರೆಗ್ಯುಲರ್ ಆಗಿ ಅದು ನಾವು ಹಾಕಕ್ಕಾಗಲ್ಲ, ಬಿಕಾಸ್ ನಾವು ಕಲಾವಿದ್ರು, ಹಲ್ಲ ಹಾಳಾಗತ್ತೆ, ಮತ್ತೊಂದು ಅದನ್ನ ಮೇಂಟೈನ್ ಮಾಡ್ಬೇಕು ಅಂತ. ಬಟ್ ನೀವು ಎಲ್ಲೇ ಹೋಗಿ, ಯಾವುದೇ ಫಂಕ್ಷನ್ ಮಲೆನಾಡಲ್ಲಿ, ಎಸ್ಪೆಷಲಿ ಮಲೆನಾಡಲ್ಲಿ ನೀವು ಎಲ್ಲೇ ಹೋಗಿ ಕವಳ ಊಟ ಆದ್ಮೇಲೆ ಒಂದು ಹಾಕೊಂಡು ಸುಮ್ನೆ ಇಟ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ನಮ್ದು ಅಡಿಕೆ ಬೆಳೆಗಾರರ ಒಂದು ಇದಿರೋದು ಅಲ್ಲಿ, ಪರಂಪರೆನೇ ಇದೆ. ವೆರಿ ನೈಸ್. ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮ ಅಟೈರ್ ಬಗ್ಗೆ, ಹಾಗೆ ಅಲ್ಲಿನ ಒಂದು ಪರಂಪರೆ ಬಗ್ಗೆ ಮಾತಾಡ್ಬೇಕು ಅನ್ನೋದಾದ್ರೆ, ಚಿಕ್ಕಮಗಳೂರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನೋಡಿ, ನಾವು ಒಂದೊಳ್ಳೆ ಲೈಫ್ ಸ್ಟೈಲ್ಗೆ, ಕೆಲ್ಸಕ್ಕೆ, ಮತ್ತೆ ಓದ್ಲಿಕ್ಕೆ ಅನ್ಬಿಟ್ಟು ಬ್ಯಾಂಗ್ಳೂರ್ ಬರ್ತೀವಿ. ಬಟ್ ಕೊನೆಯದಾಗಿ ಒಂದು ನೆಮ್ಮದಿ ಬೇಕು, ಮನಃಶಾಂತಿ ಬೇಕು ಅಂತ ಅಂದ್ರೆ ಹೋಗೋದು ಚಿಕ್ಕಮಗಳೂರ್ಗೆ. ಎಲ್ಲಾ ಟೂರಿಸ್ಟ್ಗಳು ಅದೊಂದು ಫ್ರೆಶ್ನೆಸ್ಸಿಗೆ ಹೋಗೋದು ಚಿಕ್ಕಮಗಳೂರ್ಗೆ. ಸೊ ಅದೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಇವತ್ತು ಮಲೆನಾಡಿನ ಪ್ರಾಂತ್ಯವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು. ಸೋಫಾ ಹಾಗೆ ನಿಮ್ಮ ಗೆಳೆಯರು, ಗೆಳತಿಯರು ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮ ಇನ್ನು ತುಂಬಾ ಇದೆ, ಇನ್ನು ಮಜಾ ಮಾಡೋಣ, ಹರಟೆ ಹೊಡೆಯೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸ್ವಾಗತ ಮತ್ತೊಮ್ಮೆ. ವಂದೇ ಕರ್ನಾಟಕ, ನವೆಂಬರ್ 30 ಸಂಜೆ 6ಕ್ಕೆ.